ಸೊ ಲ್ಯಾಪ್ಟಾಪಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ, ಯಾಕಂದರೆ ನಮಗೆ ನಾಳೆ ಎಕ್ಸ್ಟರ್ನಲ್ ಲ್ಯಾಬ್ ಎಕ್ಸಾಮ್ ಇದೆ. ಸೊ ಪ್ರಿಪ್ರೇಷನ್ಸ್ ಮಾಡ್ತಾಯಿದ್ದೀನಿ. ಇಟ್ಸ್ ಪವರ್ ಬಿ ಐ ಆ್ಯಂಡ್ ಟ್ಯಾಬ್ಲೆ ಲ್ಯಾಬ್ ಎಕ್ಸಾಮ್ ಇದೆ, ಸೊ ಎಕ್ಸ್ಟರ್ನಲ್ಸ್. ಸೊ ಅದಕ್ಕೂ ನಾನು ವರ್ಕ್ ಮಾಡ್ತೀನಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಟೈಮ್ ಬಂದು ಆಲ್ರೆಡಿ 12:53 ಆಗಿದೆ. ಸೊ ಇನ್ನು ನಾನು ವರ್ಕ್ ಮಾಡ್ತಾನೆ ಇದ್ದೀನಿ, ಬಿಕಾಸ್ ನಮಗೆ ಟುಮಾರೋ ಮಾರ್ನಿಂಗ್ 8:30ಗೆ ಲ್ಯಾಬ್ ಎಕ್ಸಾಮ್ ಇದೆ. ಸೊ ಐ ಹ್ಯಾವ್ ಟು ಪ್ರಿಪೇರ್ ರೈಟ್. ಸೊ ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಲ್ಯಾಬ್ ಎಕ್ಸಾಮ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದೆ. ಸೊ ನನ್ನ 5th ಸೆಮ್ನ ಲ್ಯಾಬ್ ಎಕ್ಸಾಮ್ ಇಲ್ಲಿಗೆ ಮುಕ್ತಾಯವಾಗಿದೆ ಅಂತ ಹೇಳ್ಬೋದು. ಸೊ ನಾವು ಇಟ್ಸ್ ಟೈಮ್ ಟು ಗೋ ಫಾರ್ ಶಾಪಿಂಗ್. ಸೊ ನನ್ನ ಫ್ರೆಂಡ್ ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು ಅಂತ ನಾವು ಮ್ಯಾಕ್ಸಿಗೆ ಹೋಗಿದ್ವಿ. ಸೊ ಅಲ್ಲೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಗೈಸ್. ಸೊ ಬಟ್ಟೆ ಎಲ್ಲ ಶಾಪ್ ಮಾಡಿ ಆಯಿತು ಗೈಸ್. ಸೊ ನಾನು ನನ್ನ ಫ್ರೆಂಡ್ಸ್ ಶಾಪಿಂಗ್ ಎಲ್ಲ ಆದಮೇಲೆ ಹೊರಟಿದ್ದು ನಮ್ಮ ಮನೆಗೆ. ಸೊ ಯಾಕಂದರೆ ಇವತ್ತು 31st ಡಿಸೆಂಬರ್ 2024. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಬ್ಲಾಗ್ಸ್ ನೋಡ್ತಿರೋ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಸೊ 2025 ನಿಮ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತೀನಿ ಗಾಯ್ಸ್. ಸೊ ಬನ್ನಿ, ನಾನು ನಮ್ಮ ಅಜ್ಜಿರೂರಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ನಮ್ಮ ಅಜ್ಜಿರೂರು ಹೇಗಿದೆ ಅಂತ ತೋರಿಸ್ತೀನಿ. ಸೊ ನಮ್ಮ ಅಜ್ಜಿರೂರು ಇರೋದು ತಿಪ್ಟೂರಲ್ಲಿ. ಸೊ ಬನ್ನಿ, ಇದು ನಮ್ಮ ಅಜ್ಜಿರೂರು ದೇವಸ್ಥಾನ, ಬೀರಲಿಂಗೇಶ್ವರ ದೇವಸ್ಥಾನ. ಸೊ ನಮ್ಮ ಅಜ್ಜಿರೂರಿಗೆ ಹೋಗ್ತಿದ್ದ ತಕ್ಷಣ ನಾನು ತೋಟಕ್ಕೆ ಹೋಗಿದ್ದೆ. ಅಲ್ಲಿ ನಾನು ಹೋಗುವಾಗಷ್ಟೊತ್ತಿಗೆ ಅಲ್ಲೇ ಈವ್ನಿಂಗ್ ಆಗಿತ್ತು. ಸೊ ಸನ್ಸೆಟ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಗೈಸ್. ಹೋಪ್ ಯು ಗೈಸ್ ಆರ್ ಲೈಕ್ ದಿಸ್ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ನ್ಯೂ ಇಯರ್ಗೆ ನಾವು ನಮ್ಮ ಫ್ಯಾಮಿಲಿ ಎಲ್ಲ ವಿಂಟರ್ ಅಲ್ವಾ, ತುಂಬ ಚಳಿ ಇತ್ತು ಅಂತ ನಾವು ಕ್ಯಾಂಪ್ ಫೈರ್ ಕೂಡ ಹಾಕಿದ್ವಿ ನಮ್ಮ ಮನೆ ಹತ್ರ. ಅಂದರೆ ನಮ್ಮ ಅಜ್ಜಿಯ ಮನೆ ಇರೋದು ತೋಟದಲ್ಲಿ. ಸೊ ಕ್ಯಾಂಪ್ ಫೈರ್ ಹಾಕಿದ್ವಿ ನಾವೆಲ್ಲ. ಎಷ್ಟೋ ದಿನ ಆದಮೇಲೆ ನನ್ನ ಕಸಿನ್ಸ್ ಎಲ್ಲ ಸಿಕ್ಕಿದ್ರು. ಸೊ ವಿ ಹ್ಯಾವ್ ಎ ಗುಡ್ ಟೈಮ್ ಅಂತ ಹೇಳ್ತಾ ಅಷ್ಟೊತ್ತಿಗೆ 12 ಆಯಿತು. ಸೊ ಹ್ಯಾಪಿ ನ್ಯೂ ಇಯರ್ ಗೈಸ್. ಇಟ್ಸ್ ಟೈಮ್ ಟು ಕೇಕ್ ಕಟಿಂಗ್. ಸೊ ನ್ಯೂ ಇಯರ್ ದಿನ ನಾನು ನಮ್ಮ ಅಜ್ಜಿರು ತೋಟನ ತೋರಿಸ್ತೀನಿ ಬನ್ನಿ ಗೈಸ್. ಸೊ ಇದು ಹಳ್ಳಿಕಾರ್ ಹಸು. ಇವಾಗೆಲ್ಲ ಈ ಹಸುಗಳು ತುಂಬ ಕಡಿಮೆ ಸಿಗೋದು. ಸೊ ನಮ್ಮ ಅಜ್ಜಿರೂರಲ್ಲಿ ನಾಟಿ ಹಸುಗಳು ತುಂಬಾ ಇದೆ. ಸೊ ನಾನು ನಮ್ಮ ಅಜ್ಜಿ ಜೊತೆ ತೋಟಕ್ಕೆ ಬಂದಿದ್ದೆ. ಸೊ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ನಾನು ನಮ್ಮ ಅಜ್ಜಿರೂರಲ್ಲಿ ನ್ಯೂ ಇಯರ್ ಎಲ್ಲ ಮುಗಿಸಿ ಮತ್ತೆ ನಮ್ಮ ಮನೆಗೆ ಬಂದೆ. ಇವಳೇನು ಯಾವಾಗಲೂ ಅಲ್ಲಿಂದ ಅಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾರೆ ಅಂದ್ಕೋಬೇಡಿ ಗೈಸ್. ನಮಗೆ ಸ್ಟಡಿ ಹಾಲಿಡೇಸ್ ಇರೋದ್ರಿಂದ ರಜಾ ಸಿಕ್ಕಾಗಲೇ ನಾನು ನಮ್ಮ ಅಜ್ಜಿಯ ಮನೆಗೆ ಹೋಗೋಕ್ಕಾಗೋದು. ಸೊ ದ್ಯಾಟ್ ವೈ ಐ ಆಮ್ ಗೋಯಿಂಗ್ ದೇರ್. ಸೊ ಇದು ನಮ್ಮ ಅಂಕಲ್ ಫಾರ್ಮ್ ಹೌಸ್. ಸೊ ಇಲ್ಲಿ ಇದೆ ಅದು. ಸೊ ನಿಮಗೆ ತುಂಬ
ಹಳ್ಳಿ ಮಕ್ಕಳಿಗೆ ಆದರೆ ಹಳ್ಳಿಯವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಸಿಟಿ ಮಕ್ಕಳಿಗೆ ಗೊತ್ತಿರಲ್ಲ ನೋಡಿ. ತೆಂಗಿನಕಾಯಲ್ಲಿ ಏನು ವೇಸ್ಟ್ ಇಲ್ಲದೆ, ಅದರಲ್ಲಿ ಯಾವುದೇ ವೇಸ್ಟ್ ಕೂಡ ಆಗಲ್ಲ. ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ನಾನು ಆಗಲೇ ತೋರಿಸಿದ್ದು ತೆಂಗಿನಕಾಯಿದು ಮೀಡಿಯಮ್ ಸೈಜ್, ಅಂದರೆ ಫಸ್ಟು ಉಪ್ಪಬೇಕಾದ್ರೆ ಈ ಥರ ಇರುತ್ತೆ, ಅಂದರೆ ಚಿಕ್ಕದು. ಸೊ ಅದು ಎವಲ್ಯೂಷನ್ ಹೀಗೆ ಆಗುತ್ತೆ ಅಂತ ನೋಡಿ. ನೆಕ್ಸ್ಟ್ ಈ ಸೈಜ್ ಆಗುತ್ತೆ ಇಷ್ಟು, ಅಲ್ಲಿ ಆದ್ದರಿಂದ ಈ ಸೈಜು, ದೆನ್ ಈ ಸೈಜಿಂದ ನೆಕ್ಸ್ಟ್ ದಿಸ್ ಒನ್ ಈ ಥರ. ಇದಕ್ಕಿಂತ ಸ್ವಲ್ಪ ದಪ್ಪ ಆದರೆ ಎಳ್ನೀರಾಗೂ ಕುಡಿತಾರೆ. ಸೊ ಇದು ಚಿಕ್ಕದು ಎಳ್ನೀರಾಯಿತು. ಸೊ ಇನ್ನೊಂದು ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್, ಇದು ಎಳ್ನೀರು ಅಂತಲೇ ಹೇಳ್ಬೋದು. ಸೊ ತೆಂಗಿನ ಮರದಿಂದ ಒಂದು ಕೂಡ ವೇಸ್ಟ್ ಆಗಲ್ಲ. ದೆನ್ ನೆಕ್ಸ್ಟು ಎಳ್ನೀರು ಸಿಕ್ಕಾದ್ಮೇಲೆ ನಮಗೆ ಕಾಯಿ ಸಿಗುತ್ತೆ ಅಡುಗೆ ಮಾಡೋಕ್ಕೆ. ಸೊ ಅದಾದಮೇಲೆ ಕೊಬ್ಬರಿ ಸಿಗುತ್ತೆ. ಸೊ ಕೊಬ್ಬರಿ ಅದು ಮೊಟ್ಟೆ ಚುಪ್ಪು ಇದು ಕೂಡ ವೇಸ್ಟ್ ಆಗಲ್ಲ ಗೈಸ್. ಸೊ ಕೊಕೊನಟ್ ಟ್ರೀಲಿ ಯಾವುದೇ ವೇಸ್ಟೇಜ್ ಕೂಡ ಇಲ್ಲ. ಸೊ ಅದೆಲ್ಲ ಆದಮೇಲೆ ನನಗೆ ತುಂಬ ಹೊಟ್ಟೆ ಹತ್ತಿತ್ತು, ಸ್ನ್ಯಾಕ್ಸ್ ನಾನೇ ಮಾಡಿಕೊಂಡು ಅಂತ ನಮ್ಮ ಮನೇಲಿ ಬ್ರೆಡ್ ಇತ್ತು. ಸೊ ಬ್ರೆಡ್ ರೋಸ್ಟ್ ಮಾಡ್ತಿದ್ದೀನಿ, ತುಂಬ ಏನು ದೊಡ್ಡ ಅಡುಗೆ ಮಾಡ್ತಿಲ್ಲ ಅಷ್ಟೇ. ಮನೇಲಿ ಸ್ವಲ್ಪ ತುಪ್ಪ ಇತ್ತು ಅಂತ ಬ್ರೆಡ್ಗೆ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು, ಸೊ ಅದಕ್ಕೆ ಸ್ಟಫಿಂಗ್ಸ್ಗೆ ಆನಿಯನ್ ಮತ್ತು ಸ್ವಲ್ಪ ಮಸಾಲೆ ಚಿಲ್ಲಿ ಪೌಡರ್ ಅದನ್ನು ಯೂಸ್ ಮಾಡಿದ್ದೆ ಗೈಸ್ ಅಷ್ಟೇ. ಗಾಯ್ಸ್, ನಮ್ಮ ತೋಟಕ್ಕೆ ಬಂದಿದ್ದೆ. ಸೊ ಅಲೋವೆರಾ ಕಿತ್ಕೊಳ್ಳೋಣ ಅಂತ. ಸೊ ಇದೆ ನೋಡಿ ನಮ್ಮ ತೋಟ. ಲೆಟ್ಸ್ ಗೋ. ಬೇಗ ಇಲ್ಲಿಂದ ಹೋಗಬೇಕು, ಇಲ್ಲಾಂದರೆ ತೆಂಗಿನಕಾಯಿಗಳು ತಲೆ ಮೇಲೆ ಬೀಳ್ತವೆ ಆಮೇಲೆ. If you guys like this video, please do subscribe to my channel and like this video. Thank you for watching. Puedo y salgo para que te metan otro.